ಬಸ್ ದುರಂತ ಇದು ಸೀ ಬರ್ಡ್ ಅಂತ ಒಂದು ಬಸ್ಸು, ಲಕ್ಸುರಿ ಬಸ್ಸು. ಅದು ಗೋಕರ್ಣಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಹತ್ರ ಬರುತ್ತೆ. ಅಲ್ಲಿ ಆಪೋಸಿಟ್ಟು ಲಾರಿ ಬರ್ತಾಯಿದೆ. ಲಾರಿ ಯೂಶಲಾಗಿ ಹೈವೇಸಲ್ಲಿ ಕನಿಷ್ಠ 10 ಅಡಿ ಮೀಡಿಯನ್ ಇದ್ದೇ ಇರುತ್ತೆ. ಮೀಡಿಯನ್ ದಾಟಿ ಬಂದು ಬಸ್ಗೆ ಹೊಡೆದಿದೆ. ಅದೇ ರ್ಯಾಶ್ ಡ್ರೈವಿಂಗ್ ಇರಬೇಕು ಅಥವಾ ನಿದ್ರೆ ಇರಬೇಕು, ಎರಡರಲ್ಲೊಂದು. ಅದಕ್ಕೆ ನಮ್ಮ ಕಮಿಷನರು ಯೋಗೇಶು, ಅಡಿಷನಲ್ ಕಮಿಷನರು ಓಂಕಾರೇಶ್ವರು ಇವರು ಇಬ್ಬರು ಬೆಳಿಗ್ಗೆ ಹೋಗ್ತೀನಿ ಅಂದರೆ ಈಗ ತಲುಪಿರ್ಬೋದು. ತಲುಪಿದ ಮೇಲೆ ಯಾವ ಕಾರಣಕ್ಕೆ ಬಸ್ಸು ಅಲ್ಲಿ ಬೆಂಕಿ ಹತ್ಕೊಳ್ತು ಅನ್ನೋದು ಗೊತ್ತಾಗುತ್ತೆ. ಹೊಡೆದಾಗ ಏನಾಗಿರುತ್ತೆ, ಬೆಳಿಗ್ಗೆ ಮಾಹಿತಿ ಪ್ರಕಾರ 11 ಅಂತಿತ್ತು. ಡೀಸೆಲ್ ಟ್ಯಾಂಕ್ಗೆ ಹೊಡೆದಾಗ ಸಹಜವಾಗಿ ಬೆಂಕಿ ಹತ್ತಿರ್ಬೋದು. ಆದರೂ ಕೂಡ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಆಮೇಲೆ ನಾವಂತೂ ನಮ್ಮ ಇಲಾಖೆ ಮನೆ ಒಂದು ಬಸ್ ದುರಂತ ಆಯ್ತಲ್ಲ, ಅದಾದಮೇಲೆ ಭಾಳ ಸ್ಟ್ರಿಕ್ಟಾಗಿ ಬಸ್ಸಲ್ಲಿ ಸ್ಫೋಟಕ ವಸ್ತುಗಳಿರ್ಬೋದು ಅಥವಾ ಅವರ ಯಾರು ಪ್ರಯಾಣಿಕರು ಇರ್ತಾರೆ ಅವ್ರ ಲಗೇಜ್ ಬಿಟ್ಟು ಬೇರೆ ಯಾವುದು ಕೂಡ ಹಾಕಬಾರ್ದು ಅಂತ ಭಾಳ ಕಟ್ಟುನಿಟ್ಟಾಗಿ ಎಲ್ಲ ಮಾಡ್ತಾಯಿದ್ದೀವಿ. ಹಿಂದೆ ಒಂದು ದುರಂತ ಆಗಿತ್ತು, ನಿಮ್ಗೆ ಜ್ಞಾಪಕ ಇರಬೇಕು. 2013 ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ಜಬ್ಬಾರ್ ಟ್ರಾವೆಲ್ಸು ಇದ್ರ ಹತ್ರ ಹೈದ್ರಾಬಾದ್ಗೆ ಹೋಗೋವಾಗ ಅವಾಗ ಆಕ್ಸಿಡೆಂಟ್ ಅಂದರೆ ಫೈರ್ ಆಗಿ 4-5 ಜನ ತೀರೋದ್ರಾಗ. ಆಮೇಲೆ ನಾನಾಗ ಗಮನಿಸಿದ್ದೇನೆಂದರೆ ಅದರಲ್ಲಿ ಎಮರ್ಜೆನ್ಸಿ ಡೋರ್ ಇರಲಿಲ್ಲ. ಎಮರ್ಜೆನ್ಸಿ ಡೋರ್ ಅಂದರೆ ಗ್ಲಾಸ್ ಹೊಡೆದ್ಬಿಟ್ಟು ಆಚೆ ಬರಬೇಕು. ಅದು 8 ಅಡಿ 10 ಅಡಿ ಹೈಟ್ ಇರುತ್ತೆ. ಲಕ್ಸುರಿ ಬಸ್ಸಸ್ಸು. ಮಕ್ಕಳು ಬರೋಕ್ಕಾಗತ್ತಾ? ಜಂಪ್ ಮಾಡೋಕ್ಕಾಗತ್ತಾ? ಹೆಣ್ಮಕ್ಳು ಜಂಪ್ ಮಾಡೋಕ್ಕಾಗತ್ತಾ? ವಯಸ್ಸಾಗಿರೋರು ಜಂಪ್ ಮಾಡೋಕ್ಕಾಗತ್ತಾ? ಆಗ ನಾನೇನು ಮಾಡಿದೆ ಅಂದರೆ ನಮ್ಮ ಇಲಾಖೆ 25,000 ಬಸ್ಗೂ ಎಮರ್ಜೆನ್ಸಿ ಡೋರ್ ಇಡಿಸಿದೆ. ಅದೇ ರೀತಿ ಎಲ್ಲ ಖಾಸಗಿ ವಾಹನಗಳು, ಅದು AC ಇರ್ಬೋದು, ನಾನ್ AC ಇರ್ಬೋದು, ಸ್ಕೂಲ್ ಬಸ್ ಇರ್ಬೋದು, ಓಮ್ನಿ ಬಸ್ ಇರ್ಬೋದು, ಎಲ್ಲ ಬಸ್ಸಸ್ಗೂ ಕೂಡ ಕಡ್ಡಾಯ ನಾನು ಆವಾಗ ಎಮರ್ಜೆನ್ಸಿ ಡೋರು ಇಡಿಸಿದ್ದೆ. ಈಗಲೂ ಕೂಡ ಎಮರ್ಜೆನ್ಸಿ ಡೋರ್ ಯಾವುದನ್ನು ಇಲ್ಲ ಅಂತೇಳಿದರೆ ಹೊಸದಾಗಿ ಮಾಡಿದ್ದರೆ, ಯಾಕೆಂದರೆ ನಾನು ಈಗ ಇಲಾಖೆ ಬಿಟ್ಟು ಆಗಲೇ 7-8 ವರ್ಷ ಆಗಿತ್ತು. ಹೊಸದಾಗಿ ಏನಾದರೂ ಯಾರೋ ತೊಗೊಂಡಿದ್ದರೆ ಅವರ ಎಮರ್ಜೆನ್ಸಿ ಡೋರ್ ಇಲ್ಲ ಅಂದರೆ FC ಮಾಡಲೇಬಾರ್ದು ಅಂತ ಹೇಳ್ಬಿಟ್ಟಿದ್ದೀನಿ. ಮಾಡೋದೂ ಇಲ್ಲ. ಸ್ಲೀಪಿಂಗ್ ಬಸ್ಗಳಲ್ಲಿ ಈ ಥರ ಅಗ್ನಿ ದುರಂತಗಳಾಗ್ತದೆ, ಸಜೀವ ದಹನ ಇಲ್ಲ. ಇದು ಮೊನ್ನೆ ಆಗಿದ್ದು ಬೇರೆ ಇನ್ಸಿಡೆಂಟು. ಅದು ಮುಂದೆನೇ ಅದು ವಾಹನ ಓಡಿಸುವಂಥ ಸಂದರ್ಭದಲ್ಲಿ ಸೈಕಲ್ ಮೋಟರ್ ಸಿಗಾಕೊಂಡು ಈ ಆಕ್ಸಿಡೆಂಟ್ ಏನಂದರೆ ಆಪೋಸಿಟ್ ಬಂದಿರೋದು. ಇದು ಹೆಡ್ ಆನ್ ಕೊಲೈಷನ್ನು ಅಲ್ಲ, ಆ ಕಡೆಯಿಂದ ಎಲ್ಲಿ ಮೀಡಿಯನ್ ದಾಟಿ ಪಕ್ಕದ ರಸ್ತೆಯಿಂದ ಮೀಡಿಯನ್ ದಾಟಿ ಬಂದಿರತಕ್ಕಂಥದ್ದು. ಇದು ಅಜಾಗರೂಕತೆ ಡ್ರೈವರ್ದು, ನಿದ್ರೆಲ್ಲೂ ಆಗಿರ್ಬೋದು ಅಥವಾ ರ್ಯಾಶ್ ಡ್ರೈವಿಂಗ್ ಇರ್ಬೋದು. ಈಗ ನಮ್ಮ ಕಮಿಷನರ್ ಹೋಗಿದ್ದಾರೆ, ಅಡಿಷನಲ್ ಕಮಿಷನರು, ಅಲ್ಲಿ RTO ಎಲ್ಲ ಹೋಗಿ ಚೆಕ್ ಮಾಡಿ ಹೇಳ್ತಾರೆ. ಉಳಿದಾಗೆ ಮುಖ್ಯಮಂತ್ರಿಗಳು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಅಲ್ಲಿ ಜಿಲ್ಲಾಡಳಿತಕ್ಕೆ, ಆಸ್ಪತ್ರೆಗೆ ಸೇರಿಸುವಂಥದ್ದು, ಸತ್ತೋಗಿರ್ತಕ್ಕಂಥವ್ರನ್ನ ಪೋಸ್ಟ್ ಮಾರ್ಟಮ್ ಮಾಡೋದು, ಅವ್ರ ಊರಿಗೆ ಕಳಿಸುವಂಥದ್ದು, ಅದನ್ನೆಲ್ಲ ಜಿಲ್ಲಾಡಳಿತ ಮಾಡ್ತಾರೆ. ಅದೆಲ್ಲ CM ಮಾಡ್ತಾರೆ. ಕೇಂದ್ರ ಸರ್ಕಾರ 2 ಲಕ್ಷ ಘೋಷಣೆ ಮಾಡಿದೆ, ಕೊಡ್ತಾರೆ. ಆಮೇಲೆ ರಾಜ್ಯ ಸರ್ಕಾರ ಕೂಡ ಕೊಡ್ತಾರೆ. ಅದು ಮುಖ್ಯಮಂತ್ರಿಗಳು ಅದು ತೀರ್ಮಾನ ಮಾಡ್ತಾರೆ. ಎಲ್ಲ ಗಮನಕ್ಕೆ ತಂದಿದ್ದೀನಿ. ಅವರ ಆಫೀಸ್ಗೆ ಫೋನ್ ಮಾಡಿ ಹೇಳಿದ, ಇಲ್ಲ ಇಷ್ಟೊತ್ತಿಗಾಗಲೇ ಮೆಸೇಜ್ ಕೊಟ್ಟಿದ್ದೀವಿ ಅಂತ ಹೇಳಿದರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.